ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡ. ನೋಟ್ ಬ್ಯಾನ್ ಆದ 8 ವರ್ಷಗಳ ನಂತರ 2024ರಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯರ ಹಣ 3 ಪಟ್ಟು ಹೆಚ್ಚಾಗಿರೋದು ಹೇಗೆ? ಕಪ್ಪು ಹಣ ನಿರ್ಮೂಲನೆಗಂತಾನೆ ನೋಟ್ ಬ್ಯಾನ್ ಮಾಡಲಾಗಿದ್ರೆ ಭಾರತೀಯರದ್ದೇ ದಾಖಲೆ ಮಟ್ಟದ ವಿದೇಶಿ ಠೇವಣಿ ಹೇಗೆ ಸಾಧ್ಯ ಆಗಿದೆ? ಕಪ್ಪು ಹಣ ವಾಪಸ್ ತಂದು ಪ್ರತಿಯೊಬ್ಬ ಭಾರತೀಯನ ಖಾತೆಗೂ 15 ಲಕ್ಷ ಹಾಕುವಂಥ ಮೋದಿಜಿಯವರ ಭರವಸೆ ಏನಾಯಿತು? ವಿದೇಶದಿಂದ ಕಪ್ಪು ಹಣವನ್ನು ತಂದು ಇಡೀ ಭಾರತವನ್ನು ಬಂಗಾರ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಂಥ ಆ ಬಾಡಿಗೆ ಭಾಷಣಕಾರರು ಈಗ ಎಲ್ಲಿದ್ದಾರೆ? ಈ ವಿದೇಶಿ ಸಂಪತ್ತಿನ ಏರಿಕೆಯಿಂದಾಗಿ ನಿಜವಾಗಿಯೂ ಯಾರು ಲಾಭ ಪಡ್ಕೊಳ್ತಾ ಇದ್ದಾರೆ? ಕಪ್ಪು ಹಣದ ವಿರುದ್ಧದ ಹೋರಾಟ ಅನ್ನೋದು ಮೋದಿಜಿ ಹಾಗೆ ಅವ್ರ ಪಕ್ಷಕ್ಕೆ ಚುನಾವಣಾ ಹೊತ್ತಿನ ಮತ್ತೊಂದು ಘೋಷಣೆ ಮಾತ್ರನಾ? ಅದು ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥ ಮತ್ತೊಂದು ಜುಮ್ಲಾ ಮಾತ್ರ ಆಗಿತ್ತಾ? ಸ್ವಿಸ್ ಬ್ಯಾಂಕ್ಗಳಲ್ಲಿರುವಂಥ ಭಾರತೀಯರ ಹಣದ ಕುರಿತ ಮತ್ತೊಂದು ವರದಿ ಹೇಗೆಲ್ಲ ಈ ದೇಶದ ಜನರನ್ನು ಬರೀ ಮಾತುಗಳ ಮೂಲಕ ಮೂರ್ಖರನ್ನಾಗಿ ಮಾಡಲಾಯಿತು ಅನ್ನೋದನ್ನು ಬಯಲು ಮಾಡಿದೆ. ಅದನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.